ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ನಾಳೆ ನಡೆಯುವಂತಹ 2026 ಆ್ಯನ್ಯುವಲ್ ಎಕ್ಸಾಮ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಿ. 6 ಮಾರ್ಕ್ಸು 12 ಮಾರ್ಕ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ಟಾಪಿಕ್ಗಳನ್ನ ನಾನು ಅಪ್ಲೋಡ್ ಮಾಡಿರೋದ್ರಿಂದ ಮೇಯ್ನ್ ಆಗಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಮಾತ್ರ ಹೇಳೋದಿತ್ತು. ಅದನ್ನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಬಿಟ್ಟು ಎಲ್ಲ ರೇಷಿಯೋಸ್ ಆಗಿರಬಹುದು ಅಥವಾ 6 ಮಾರ್ಕ್ಸಿನ ಎಲ್ಲ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಮೆಥಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, ಗ್ಯಾರಂಟಿ ಆಗಿರಬಹುದು, ನೆಕ್ಸ್ಟು ರೇಷಿಯೋಸು, ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರಬಹುದು, ಕಂಪನೀಸ್ ಆ್ಯಕ್ಟು 3 ಶೆಡ್ಯೂಲ್ ಆಗಿರಬಹುದು, ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೀನಿ. 12 ಮಾರ್ಕ್ಸು ಕೂಡ ಈಸಿಯಾಗಿ ಸ್ಕೋರ್ ಮಾಡುವಂತಹ ಟಾಪಿಕ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗಬೇಕು. ಈ ಒಂದು ವಿಡಿಯೋದಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. 1 ಬೈ 1 ಹೇಳ್ತಾ ಹೋಗ್ತೀನಿ. ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಇಲ್ಲಿ ಫಸ್ಟು ಈ ವಿಡಿಯೋದಲ್ಲಿ ನಾನಿವಾಗ ಮ್ಯಾಟ್ ದ ಫಾಲೋಯಿಂಗ್ ಹೇಳ್ಕೊಂಡು ಹೋಗ್ತೀನಿ. ಯಾಕಂತ ಹೇಳಿದ್ರೆ ಟೈಮ್ ನಿಮಗೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಿಂತ ಮ್ಯಾಟ್ ದ ಫಾಲೋಯಿಂಗು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಿ 5 ಮಾರ್ಕ್ಸನ್ನು ತಗೊಳ್ಬಹುದು. ಹಾಗಾಗಿ ಇದು 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಓಕೆ, 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಸೊ ಈ ಒಂದು ಪೇಪರಲ್ಲಿ ಯಾವ ರೀತಿಯಾಗಿ ಮ್ಯಾಟ್ ದ ಫಾಲೋಯಿಂಗ್ ಕೇಳಿದ್ದಾರೆ ಅಂತ ಫಸ್ಟ್ ಹೇಳ್ತೀನಿ. ಅದಾದಮೇಲೆ 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕೇಳಿದರು ಅನ್ನೋದನ್ನು ಹೇಳ್ತೀನಿ. ಅದಾದ ನಂತರ 2 ಪ್ರಿಪ್ರೇಟ್ರಿ ಪೇಪರಲ್ಲಿ ಏನು ಕೇಳಿದರು ಅಂತ ಹೇಳಿಕೊಂಡು ನೆಕ್ಸ್ಟ್ ಮಾಡೆಲ್ ಪೇಪರು. ಇದಿಷ್ಟು ನೋಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಬಿಕಾಸ್ ನಾನು 2 ಇಯರು ನಿಮ್ಮ ಪ್ರೀವಿಯಸ್ ಇಯರ್ ಏನಿದೆ 2 ಇಯರ್ದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕ್ವಶನ್ಸ್ ಹೇಳೋದ್ರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಕೇಳ್ತಾರಂತ. ಹಾಗಾದರೆ 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಹೋದ ವರ್ಷ ಏನು ಕೇಳಿದರು? ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್ ಕೇಳಿದರು. ನಾನಿಲ್ಲಿ ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದು ಸರಿಯಾದ ಆನ್ಸರು. ಇದು ಸ್ಟೂಡೆಂಟ್ ಮಾಡಿರೋದಕ್ಕೆ. ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್ ಅಂತ ಏನಿದೆ ಇದಕ್ಕೆ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಸರಿಯಾದಂಥ ಉತ್ತರ. ಕಾಮನ್ ಸೀಲ್, ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ, ರಿಡಂಪ್ಷನ್ ಆಫ್ ಡಿಬೆಂಚರ್, ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ, ಲಿಕ್ವಿಡಿಟಿ ರೇಷಿಯೋ ಶಾರ್ಟ್ ಟರ್ಮ್ ಇನ್ ನೇಚರ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್. ಇದು ಇಂಪಾರ್ಟೆಂಟ್ ನೋಡಿ. ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಓಕೆನಾ? ಸೊ ಬೋರ್ಡ್ ಅವರೇ ಕೀ ಆನ್ಸರ್ನ ರಿಲೀಸ್ ಮಾಡಿದರು. ಸೇಮ್ ಆನ್ಸರು ನೋಡ್ಕೊಬಿಡಿ. ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್, ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಟು, ಕಾಮನ್ ಸೀಲ್ಗೆ ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ, ರಿಡಂಪ್ಷನ್ ಆಫ್ ಡಿಬೆಂಚರು, ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ, ಲಿಕ್ವಿಡಿಟಿ ರೇಷಿಯೋ ಶಾರ್ಟ್ ಟರ್ಮ್ ಇನ್ ನೇಚರ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ನೆಕ್ಸ್ಟು 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂತಹ ಮ್ಯಾಟ್ ದ ಫಾಲೋಯಿಂಗ್ ಟಾಪಿಕ್ಸ್ ಏನಿದೆ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಡಿಬೆಂಚರ್ಸ್, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ ವೆರಿ ಇಂಪಾರ್ಟೆಂಟ್, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್, ಪ್ರಾಫಿಟಬಿಲಿಟಿ ರೇಷಿಯೋ, ಪರ್ಸಂಟೇಜ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. 2024 ಆ್ಯಂಡ್ 25 ಯಾವ ರೀತಿಯಾಗಿ ಕ್ವಶನ್ಸ್ ಬಂದಿದೆ ನೋಡಿಕೊಂಡ್ರೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇದೇ ರೀತಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಟಾಪಿಕ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಪ್ರಿಪರೇಟ್ರಿ 1ನಲ್ಲಿ ಏನು ಮ್ಯಾಟ್ ದ ಫಾಲೋಯಿಂಗ್ ಕೇಳಿದ್ದಾರೆ ನೋಡೋಣ. ರೈಟ್ ಆಫ್ ನ್ಯೂ ಪಾರ್ಟ್ನರ್, ರೈಟ್ ಆನ್ಸರ್ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. ನೋಡಿ 2024-25 ಬಂದಿರೋದೆ ಸ್ವಲ್ಪ ರಿಪೀಟ್ ಆಗ್ತಾ ಇದೆ, ನೋಡ್ತಾ ಇರಬೇಕು. ಪಾರ್ಟ್ನರ್ಸ್ ಲೋನ್ ಸೆಟಲ್ಡ್ ಬೈ ಪೇಮೆಂಟ್, ಡಿಬೆಂಚರ್ಸ್ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್ಸ್, ಟ್ರೆಂಡ್ ಅನಾಲಿಸಿಸ್, ಟೂಲ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ಕ್ಯಾಶ್ ಔಟ್ ಫ್ಲೋ. ನೆಕ್ಸ್ಟು ಪ್ರಿಪರೇಟರಿ 2 ಅಲ್ಲಿ ಕೇಳಿರುವಂತಹ ಕ್ವಶನ್ನು. ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್, ಕಾಮನ್ ಸೀಲ್, ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಯಾಕೆ ಇದು ಶಾರ್ಟ್ ಟರ್ಮ್ ಟ್ಯಾಕ್ಸೇಷನ್ ಅಂತ ಹೇಳಿದ್ರೆ ವಿತಿನ್ 1 ಇಯರ್ ಟ್ಯಾಕ್ಸನ್ನು ಕ್ಲಿಯರ್ ಮಾಡಲೇಬೇಕಾಗತ್ತೆ. ಎಫಿಷಿಯನ್ಸಿ ಕ್ಯಾನ್ ಬಿ ಮೆಷರ್ಡ್ ಬೈ ಆ್ಯಕ್ಟಿವಿಟಿ ರೇಷಿಯೋಸ್. ಅದು ಈಕ್ವಲ್ ಆಗಿ ಅಲ್ಲೇ ಇದೆ ಆನ್ಸರು, ಅದು ನೀನು ಚೇಂಜ್ ಮಾಡೋದು ಬೇಡ. ಕ್ಯಾನ್ ಬಿ ಮೆಷರ್ಡ್ ಬೈ ಆ್ಯಕ್ಟಿವಿಟಿ ರೇಷಿಯೋಸ್. ನೆಕ್ಸ್ಟು ಮಾಡೆಲ್ ಪೇಪರ್ 1ನಲ್ಲಿ ಕೇಳಿರುವಂತಹ ಟಾಪಿಕ್ಸು. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಆವರೇಜ್ ಪ್ರಾಫಿಟ್ ಮೆಥಡ್, ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್, ಡಿಬೆಂಚರ್ಸ್ ಅಕ್ನಾಲೆಜ್ಮೆಂಟ್ ಆಫ್ ಡೆಟ್, ಹಾರಿಜಾಂಟಲ್ ಎನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ವರ್ಟಿಕಲ್ ಅಂತ ಬಂದರೆ ಕಾಮನ್ ಸೈಜ್ ಇರುತ್ತೆ, ಇಶ್ಯೂಸ್ ಆಫ್ ಶೇರ್ಸ್, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ನೆಕ್ಸ್ಟು ಮಾಡೆಲ್ ಪೇಪರ್ 2, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್ಸ್,
ಗೇನ್ಡ್ ಶೇರ್, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್, ಈಕ್ವಿಟಿ ಶೇರ್ ಹೋಲ್ಡರ್ಸ್, ಓನರ್ಸ್ ಆಫ್ ಎ ಕಂಪನಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ ಏನೇನು ಅಕೌಂಟ್ ಓಪನ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು ಅಲ್ವಾ. ಪ್ರಾಫಿಟಬಿಲಿಟಿ ರೇಷಿಯೋ, ಅರ್ನಿಂಗ್ ಪರ್ ಶೇರ್. ನೆಕ್ಸ್ಟು ಮಾಡೆಲ್ ಪೇಪರ್ 3, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್, ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್, ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರ್, ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಡಿಬೆಂಚರ್ಸ್, ಇಂಟ್ರೆಸ್ಟ್ ಪೇಯ್ಡ್, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಪೇಯ್ಡ್, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಸೊ ಇದಿಷ್ಟು ಕೂಡ ಮ್ಯಾಥ್ ದ ಫಾಲೋಯಿಂಗಿಗೆ ಸಂಬಂಧಪಟ್ಟಂತೆ ಟಾಪಿಕ್ಕು. ನೆಕ್ಸ್ಟ್ ವೀಡಿಯೋದಲ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 ಮಾರ್ಕ್ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.